ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೊಲ್ಲಮ್ಮನಹಳ್ಳಿ ಗ್ರಾಮದ ಎಕೆ ಕಾಲೋನಿಯ ಕರಲ್ಲ ಗುಡ್ಡೆಯ ಓಬಮ್ಮ ಲೇಔಟ್ ತಿಮ್ಮೆ ಶೆಟ್ಟಪ್ಪ ಎಂಬುವವರ ಮನೆ ಅಂಗಳದಲ್ಲಿ ಸುಮಾರು ದಿನಗಳಿಂದ ಟ್ರಾನ್ಸ್ಫಾರ್ಮ್ ಅನ್ನು ಸ್ಥಳಾಂತರಿಸುವಂತೆ ಬೆಸ್ಕಾಂ ಇಲಾಖೆಯವರಿಗೆ ಮನವಿ ಸಲ್ಲಿಸಿದ್ರೂ ಸಹ ಕ್ಯಾರೆ ಎನ್ನುತ್ತಿಲ್ಲ ಅಧಿಕಾರಿಗಳು ಎಂದು ಓಬಮ್ಮ ಲೇಟ್ ತಿಮ್ಮೇಶೆಟ್ಟಪ್ಪ ಆರೋಪಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ತಿಮ್ಮೇಶೆಟ್ಟಪ್ಪ ಮಾತನಾಡಿದ್ರು. ಮನೆ ಅಂಗಳದಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಬಾರಿ ಕರೆಂಟ್ ಶಾಕ್ ಹೊಡೆದಿದೆ. ಟ್ರಾನ್ಸ್ಫಾರ್ಮ್ ಸ್ಥಳಾಂತರಿಸುವಂತೆ ತಳಕು ಎಡಬ್ಲ್ಯೂ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಟ್ರಾನ್ಸ್ಫಾರ್ಮ್ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮನೆ ಮುಂದೆ ಒಂದು ಟಿ.ಸಿ. ಇದೆ. ಈ ಟಿ.ಸಿ. ಮನೆ ಮುಂದೆ ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕದ ಗೋಡೆ ತೆಗೆದ ಕೆಲಸ ಮಾಡೋದು ಅಥವಾ ಮನೆ ಮುಂದೆ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಸುಮಾರು ಸರಿ ನಮಗೆ ಕರೆಂಟ್ ಶಾಕ್ ಹೊಡೆದಿದೆ. ಆ ದೃಷ್ಟಿಯಿಂದ ಸುಮಾರು ಸರಿ ನಾವು ಸ್ಥಳಕ್ಕೆ ಎಡಬ್ಲ್ಯೂ ಸುಮಾರು ಸರಿ ಮನವಿಯನ್ನು ಕೊಟ್ಟಿದ್ವಿ. ಆದರೂ ಇದುವರೆಗೆ ಯಾವ ಅಧಿಕಾರಿಗಳು ಬಂದು ಈ ಟಿ.ಸಿ. ಬಗ್ಗೆ ಈ ನಮ್ಮ ಮತ್ತು ಈ ಕರೆಂಟ್ ಹೊಡೆದಕ್ಕೆ ಒಂದು ಸಾರಿನೂ ಗಮನಕ್ಕೆ ಹಾಕೊಂಡಿಲ್ಲ, ಏನಿಲ್ಲ. ಆದಷ್ಟು ಬೇಗ ಈ ಟಿ.ಸಿ.ನ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬೇಗ ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.